ಬ್ರೇಕ್ನ ನಂತರ ಮತ್ತೆ ಸುವರ್ಣ ಫೋಕಸ್ಗೆ ಸ್ವಾಗತ. 1960ರ ದಶಕದಲ್ಲಿ ನಮ್ಮ ಭಾರತದ ಗೋವಾದಲ್ಲಿ ರೇವ್ ಪಾರ್ಟಿ ಕಲ್ಚರ್ ಪ್ರಾರಂಭ ಆಯಿತು. ಅತ್ತ ಇಂಗ್ಲೆಂಡ್ನಲ್ಲಿ ರೇವ್ ಪಾರ್ಟಿ ನಡೀತಿದ್ರೆ ಗೋವಾದ ಕಡಲ ಕಿನಾರೆಯಲ್ಲೂ ಭರ್ಜರಿಯಾಗಿ ರೇವ್ ಪಾರ್ಟಿ ನಡೀತಿತ್ತು. ಈ ಪಾರ್ಟಿಯ ಕಿಚ್ಚಿಗೆ ಹಿಪ್ಪಿಗಳು ಇನ್ನಷ್ಟು ಕಿಚ್ಚು ಹತ್ತಿದ್ರು. ಆ ಕಿಚ್ಚಿನ ಗಮ್ಮತ್ತನ್ನು ತಿಳಿಯೋಣ ಈ ವರದಿ ಮೂಲಕ. ಗೋವಾ ಅಂದ್ರೆ ಬೀಚ್ಗಳ ನಗರಿ. ಸುಮಾರು 12 ಜನಪ್ರಿಯ ಬೀಚ್ಗಳು ಇಲ್ಲಿವೆ. ಮರಳಿನಲ್ಲಿ ಉರುಳಿದಷ್ಟು ಮುದ ನೀಡುವ ಜಾಗಗಳಿವು. ದಕ್ಷಿಣ ಗೋವಾದಲ್ಲಿರುವ ಅಗೊಂಡ ಕಡಲ ಕಿನಾರೆ ಪ್ರವಾಸಿಗರ ಪಾಲಿನ ಸ್ವರ್ಗ. ಮಾರ್ಗೋದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಈ ಕಡಲಿಗೆ ಸಂಪರ್ಕದ ಕೊರತೆ ಇಲ್ಲ. ಪಣಜಿಯಿಂದ ಕೂಗಳತೆ ದೂರದಲ್ಲಿರುವ ಅಂಜುನಾ ಬೀಚ್ ಕೂಡ ಗೋವಾದ ಜನಪ್ರಿಯ ತಾಣಗಳಲ್ಲೊಂದು. ಚಪೋರಾ ಪೋರ್ಟ್, ಅಲ್ಬಿಕ್ಯುರೆಕ್, ಮ್ಯಾನಸನ್ ಮೊದಲಾದ ತಾಣಗಳು ಅದೆಷ್ಟೋ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ. ಅತ್ಯುತ್ತಮ ರೆಸಾರ್ಟ್, ನೈಟ್ ಲೈಫ್ ಸಂಸ್ಕೃತಿಯಿಂದ ಯುವ ಮಂದಿಯನ್ನು ಆಕರ್ಷಿಸುತ್ತಿರೋದು ಬಗಾ ಬೀಚ್. ಪಣಜಿಯಿಂದ ಸುಲಭವಾಗಿ ತಲುಪಬಹುದಾದ ತಾಣ. ಎಂಥವರನ್ನು ಹುಚ್ಚೆಬ್ಬಿಸಬಲ್ಲ ಚುಂಬಕ ಶಕ್ತಿ ಹೊಂದಿದೆ. ಇಲ್ಲಿ ಮೋಜು ಮಸ್ತಿ ಮಾಮೂಲು. ಬಿಕಿನಿ ಕುಣಿತಕ್ಕೆ ಕಡಿವಾಣವಿಲ್ಲ. ಹಾಗಾಗಿಯೇ ಯುವ ಸಮೂಹದ ನೆಚ್ಚಿನ ತಾಣವಿದು. ಸುಮಾರು 400 ವರ್ಷಗಳ ಕಾಲ ಪೋರ್ಚುಗೀಸರ ಕಪಿಮುಷ್ಟಿಯಲ್ಲಿದ್ದ ಗೋವಾಕ್ಕೆ ತನ್ನ ಪ್ರಾಕೃತಿಕ ಸೌಂದರ್ಯವೇ ಮುಳುವಾಗಿದೆ. ಇಲ್ಲಿನ ಬೀಚ್ಗಳೇ ಗೋವಾದ ಸೊಬಗನ್ನು ಹಾಳುಗೆಡುತ್ತಿವೆ. ಇಲ್ಲಿನ ಒಂದಷ್ಟು ಕಡಲ ಕಿನಾರಿಯಲ್ಲಿ ರೇವ್ ಪಾರ್ಟಿ ಸದ್ದುಗದ್ದಲವಿಲ್ಲದೆ ನಡೆಯುತ್ತಿದೆ. 1960ರ ದಶಕದಲ್ಲೇ ರೇವ್ ಪಾರ್ಟಿ ಆಯೋಜಿಸಿದ್ದ ಹೆಗ್ಗಳಿಕೆ ಗೋವಾಗಿದೆ. ಇಲ್ಲಿನ ಒಂದಷ್ಟು ಬೀದಿಗಳಂತೂ ಪಾಶ್ಚಾತ್ಯರ ಪಾಲಿಗೆ ಮತ್ತೇರಿಸುವ ತಾಣ. ಬೀಚ್ನಲ್ಲಿ ಹಾಡು ಹಗಲೇ ನಡೆಯುವ ಬಾಡಿ ಮಸಾಜ್ ಅನ್ನೋ ವಿಕೃತ ಹಲವರ ಕೆಂಗಣಿಗೆ ಗುರಿಯಾಗಿದೆ. ಎಷ್ಟೋ ಕಡೆ ಈ ಮಸಾಜ್ ಪಾರ್ಲರ್ ಅನ್ನೋ ಹೆಸರಲ್ಲಿ ಈ ಲೈಂಗಿಕತೆನೇ ಅಲ್ಲಿ ನಡೆಯೋದು, ಮುಕ್ತ ಲೈಂಗಿಕತೆನೇ. ಮದ್ಯಪ್ರಿಯರ ಪಾಲಿಗೆ ಯಾವತ್ತೂ ಗೋವಾ ಅನ್ನೋದು ಮತ್ತೇರಿಸುವ ತಾಣ. ಅಲ್ಲಿನ ಒಂದಷ್ಟು ಪಾನೀಯಗಳು ವಿಶ್ವದಲ್ಲೇ ಜನಪ್ರಿಯ. ಜೊತೆಗೆ ವಿದೇಶಿಗರ ಸಂಸ್ಕೃತಿಯಿಂದ ಅಲ್ಲಿನ ಒಂದಷ್ಟು ಪಾನೀಯಗಳು ಇಲ್ಲಿ ಲಭ್ಯ. ಎಲ್ಲೂ ಸಿಕ್ಕದ ರಮ್ಮು, ವಿಸ್ಕಿಗಳು ಗೋವಾದಲ್ಲಿ ಸಿಗುತ್ತವೆ. ನಾನಾ ಬಗೆಯ ಡ್ರಗ್ಸ್ಗಳ ತವರೂರು. ಕಡಲ ಕಿನಾರಿಗೆ ಹಡಗಿನ ಮೂಲಕ ವಿದೇಶದಿಂದ ಹರಿದು ಬರುವ ಡ್ರಗ್ಸ್ಗಳಿಗೆ ಲೆಕ್ಕವಿಲ್ಲ. ಇಲ್ಲಿನ ಡ್ರಗ್ಸ್ ಮಾಫಿಯಾಗೆ ಕಡಿವಾಣವೂ ಇಲ್ಲ. ಹಾಗೆ ನೋಡಿದ್ರೆ ಭಾರತದಲ್ಲಿ ಸುಮಾರು 7,000 ಕಿಲೋಮೀಟರ್ ವ್ಯಾಪ್ತಿಯ ಸಮುದ್ರ ತೀರವಿದೆ. ಕರ್ನಾಟಕ, ತಮಿಳುನಾಡು, ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರದಲ್ಲಿ ಲೆಕ್ಕವಿಲ್ಲದಷ್ಟು ಬೀಚ್ಗಳಿವೆ. ಇವಕ್ಕೆಲ್ಲ ಗೋವಾ ಮಾದರಿ ಆಗ್ತಿರೋದು ಆತಂಕದ ವಿಚಾರ. ಮೊನ್ನೆ ಮಲ್ಪೆ ಕಡಲ ಕಿನಾರಿಯಲ್ಲಿ ನಡೆದ ವಿದೇಶಿ ಉತ್ಸವ ಬಹು ಚರ್ಚೆಗೆ ಗ್ರಾಸವಾಗಿದೆ. ಉತ್ಸವದ ಹೆಸರಲ್ಲಿ ಅಲ್ಲಿ ನಡೆದಿದ್ದು ರೇವ್ ಪಾರ್ಟಿ, ಬಿಕಿನಿ ಕುಣಿತ. ಗೋವಾದ ಚಿತ್ರಣವನ್ನು ಕಣ್ಮುಂದೆ ತರುವ ದೃಶ್ಯಗಳು ಅಲ್ಲಿತ್ತು. ಹಾಗೆ ನೋಡಿದ್ರೆ ಉಡುಪಿಯದ್ದು ರೇವ್ ಪಾರ್ಟಿಯ ಒಂದು ತುಣುಕಷ್ಟೇ. ಸಂಸ್ಕೃತಿಯ ರಕ್ಷಕರೇ ನಾವು. ಸಂಸ್ಕೃತಿ ರಕ್ಷಣೆ ಮಾಡೋಕ್ಕಾಗಿ ಹುಟ್ಟಿದವರು ನಾವು. ಭಾರತದ ಪುರಾತನ ಸನಾತನ ಸಂಸ್ಕೃತಿ ಅಂತ ಹೇಳೋ ಅಂಥವ್ರು ಪ್ರವಾಸೋದ್ಯಮ ಅಭಿವೃದ್ಧಿಯ ಹೆಸರಿನಲ್ಲಿ ಇವತ್ತು ರೇವ್ ಪಾರ್ಟಿ ಅಂಥದ್ದನ್ನು ಎನ್ಕರೇಜ್ ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅದು ಎಲ್ಲೋ ಒಂದು ಕಡೆ, ನಾನು ಎಗೈನು ಅವರು ಹೇಳುವ ಸಂಸ್ಕೃತಿಯ ನೆಲೆಯಲ್ಲಿ ಹೇಳೋದಿಲ್ಲ, ಅದು ತಂದೊಡ್ಡಬಹುದಾದಂತಹ ಅಪಾಯ ಇದೆಯಲ್ಲ, ಅದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ಆದರೂ ಅದ್ಯಾಕೋ ನಮ್ಮ ಪ್ರವಾಸೋದ್ಯಮ ಇಲಾಖೆಗಳು ಗೋವಾದಿಂದ ಸ್ಫೂರ್ತಿ ಪಡೆದಂತೆ ಕಾಣುತ್ತಿವೆ. ರೇವ್ ಪಾರ್ಟಿ ಅಂದ್ರೆ ಏನು ಅನ್ನೋ ನಿಮ್ಮ ಕುತೂಹಲ ತಣಿಸುವ ಸಲುವಾಗಿ ನಾವು ಈ ಸ್ಟೋರಿ ತೋರಿಸಿದ್ವಿ. ಇದರಿಂದ ನೀವು ಸ್ಫೂರ್ತಿ ಪಡೆದು ಅಡ್ಡದಾರಿ ಹಿಡಿಬೇಡಿ. ಯಾಕಂದ್ರೆ ಇದು ನಮ್ಮ ಸಭ್ಯ ಸಂಸ್ಕೃತಿಗೆ ಶೋಭೆ ತರೋದಿಲ್ಲ. ಅಷ್ಟೇ ಅಲ್ಲ, ಸರ್ಕಾರ ಕೂಡ ಡ್ರಗ್ಸ್, ಸೆಕ್ಸ್ಗೆ ಉತ್ತೇಜನ ಕೊಡುವಂಥ ರೇವ್ ಪಾರ್ಟಿಯನ್ನು ನಿಲ್ಲಿಸಬೇಕು.
ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಸುವರ್ಣ ಫೋಕಸ್ನಲ್ಲಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.